ಇವತ್ತು ಭಾಳಷ್ಟು ಜನ ಮಾತನಾಡ್ತಾ ಇದ್ದಾರೆ. ಈ ಬಾರಿ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಸುದ್ದಿಯಲ್ಲಿರ್ತಕ್ಕಂಥ ಕ್ಷೇತ್ರ ಅದು ಬೆಂಗಳೂರು ಗ್ರಾಮಾಂತರ ಅಂತ. ಖಂಡಿತ ಸುಳ್ಳು. ಸುದ್ದಿಯಲ್ಲೂ ಇರಲ್ಲ, ಎಂಥದ್ದು ಇಲ್ಲ. ಇಲ್ಲಿ ರಾಮ ರಾವಣರ ಯುದ್ಧ ಅಷ್ಟೇ, ಬೇರೆ ಏನು ಬೇರೆ ಏನೂ ಇಲ್ಲ. ಸುದ್ದಿ ಏನೂ ಇಲ್ಲ. ಯಾಕೆ ಅಂದರೆ ಇವತ್ತಷ್ಟೇ ಇಲ್ಲಿ ವಾತಾವರಣ ನಿರ್ಮಾಣ ಆಗೋದು. ರಾಮನ್ನ ನಾವು ಯಾರು ಹೋಲಿಸ್ಬೇಕು? ಡಾಕ್ಟರ್ ಮಂಜುನಾಥ್. ಮೃದು ಸ್ವಭಾವ, ಮಾನವೀಯತೆ ಇರ್ತಕ್ಕಂಥವ್ರು, ಮನುಷ್ಯತ್ವ ಇರ್ತಕ್ಕಂಥವ್ರು, ಬಡವರ ಕಣ್ಣೀರು ಒರೆಸೋಂಥವ್ರು, ನ್ಯಾಯ ನೀತಿ ಧರ್ಮ ಬಿಟ್ಟು ಬದುಕದೇ ಇರೋವಂಥವ್ರು, ಆ ಚೌಕಟ್ಟಲ್ಲೇ ಜೀವನ ಮಾಡ್ತಕ್ಕಂಥವ್ರು. ಒಂದೇ ಒಂದು ದಿನಾನು ಇವರು ಯಾವ ಕುಟುಂಬದವರು ಅಂತ ಯಾರಿಗೂ ಹೇಳದೆ ಜೀವನ ಮಾಡ್ತಕ್ಕಂಥವ್ರು. ಒಬ್ಬ ಕಾರ್ಪೊರೇಟರ್ ಆಗ್ಬಿಟ್ಟು ಒಬ್ಬ MLA ಆದ್ರೇನೆ ಗೊತ್ತಾ ನಾನು ಯಾರು ಅಂತಾರೆ, ಕೇಳಿದ್ಯಾ ನಮ್ಮ ಇವ್ರು ಯಾರು ಅಂತ ಅಂತಾರೆ. ಒಂದು ದಿನ ಒಂದು ಕಡೆ ಒಂದು ಸಣ್ಣ ಪದ ನಾನಿಂಥ ಕುಟುಂಬದಿಂದಲ್ಲಿರೋನು ಅಂತ ಒಂದು ಕಡೆ ಮಾತನಾಡಿದಾರಂಥ ಏಕೈಕ ವ್ಯಕ್ತಿ ಅವರೇ ಡಾಕ್ಟರ್ ಮಂಜುನಾಥ್. ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ರು ಕುಮಾರಸ್ವಾಮಿ ಅವರು. ಯಾವತ್ತನ್ನ ಅವ್ರ ಜೊತೆ ಮಂಜುನಾಥ್ ಅವ್ರು ನೋಡಿದ್ದೀರಾ? ನೋಡಿಲ್ಲ. ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು, ಅವ್ರ ಜೊತೆ ಎಲ್ಲಾದರೂ ನೋಡಿದ್ದೀರಾ? ಅವರ ಜೀವನದುದ್ದಕ್ಕೂ ಯಾರಾದರೂ ಒಂದು ದಿನ ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ರೇವಣ್ಣ ಇರ್ಬೋದು, ಒಂದೇ ಒಂದು ಇವ್ರಿಗೆ ಶಿಫಾರಸು ಪತ್ರ ಕೊಟ್ಟಿರೋದು ಯಾರನ್ನ ನೋಡಿದ್ದೀರಾ? ಇಲ್ಲ. ಸ್ವಂತ ತಿಳುವಳಿಕೆ, ಸ್ವಂತ ಪ್ರತಿಭೆ, ಸ್ವಂತ ಶಕ್ತಿಯಿಂದ ಜೀವನ ಮಾಡತಕ್ಕಂಥವ್ರು. ಇವತ್ತು ಯೋಗೇಶ್ವರರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ನಾನಾ ರೀತಿ ಕೆಸರೆರ್ಚ್ಬೋದು. ನಾನು ನಿಂತರೂ ನನಗೂ ನಾನಾ ರೀತಿ ಕೆಸರೆರ್ಚ್ಬೋದು. ಇಲ್ಲದೆ ಇರೋದೆಲ್ಲ ದಾಖಲೆಗಳು ತಂದು ಬಿಡುಗಡೆ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಒಂದು ಕೆಲಸ ಮಾಡೋಣಪ್ಪ, ಡಾಕ್ಟರ್ ಮಂಜುನಾಥ್ ಅವ್ರ ಬಗ್ಗೆ ಒಂದು ಸಣ್ಣದು ಯಾವುದಾದ್ರೂ ಒಂದು ಆರೋಪ ತೋರಿಸ್ರಪ್ಪ. ನೀವು ಸೃಷ್ಟಿ ಮಾಡ್ತೀರಿ ಇವಾಗ ರಾಜಕೀಯಕ್ಕೆ, ಏನು ದಾಖಲೆ ಬೇಕಾದ್ರೂ ತಯಾರು ಮಾಡಿಬಿಡ್ತೀರಿ. ಅದು ನಾಳೆಯಿಂದ ಜಾಸ್ತಿ ಆಗತ್ತೆ. ಯಾಕೆ ಅಂದರೆ ಇವತ್ತು ಹೆಸರು ಬಂದ್ಬಿಡ್ತಲ್ಲ. ನೆನ್ನೆವರೆಗೂ ಯಾರು ಯಾರು ಅನ್ನೋದಿತ್ತು. ಇವತ್ತಿಂದ ಏನು ಹೇಳೋಕ್ಕಾಗತ್ತೆ? ಒಂದೇ ಒಂದು ಹೇಳ್ರಿ. ಯಾವುದೋ 85 86ರಲ್ಲೇ ಇರ್ತಕ್ಕಂಥ ಒಂದು ಮನೆ ಇವತ್ತಿಗೂ ಅದೇ ಮನೆ, ಬೇರೆ ಏನೂ ಇಲ್ಲ. ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಬದುಕ್ತಾ ಇರ್ತಕ್ಕಂಥ ಒಂದು ವ್ಯಕ್ತಿ ಯಾರು ಇದೆ, ಅದು ಡಾಕ್ಟರ್ ಮಂಜುನಾಥ್. ಅವ್ರ ಬಗ್ಗೆನ ನಾವು ಮಾತಾಡೋಕ್ಕೆ ಏನಿದೆ? ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಪ್ರಜ್ಞಾವಂತ ಮತದಾರರು ನಿಮ್ಮ ಅಮೂಲ್ಯ ಅಂತ ಕೆಲವು ಪದಗಳಿಗೆ ಮಾತ್ರ ನಾವು ಉಪಯೋಗಿಸ್ತೇವೆ. ಎಲ್ಲದಕ್ಕೂ ಅಮೂಲ್ಯ ಅಂತ ಹೇಳೋಕ್ಕಾಗಲ್ಲ. ಆ ಪದ ಕೆಲವಕ್ಕೆ ಮಾತ್ರ ಅನ್ವಯಿಸುತ್ತೆ. ಆ ಅಮೂಲ್ಯ ಅನ್ನೋ ಪದ ಮತಕ್ಕೆ ಅನ್ವಯಿಸುತ್ತೆ. ಆ ನಿಮ್ಮ ಅಮೂಲ್ಯವಾದ ಮತವನ್ನು ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಕೊಟ್ಟು ಈ ನಿಮ್ಮ ಜನ್ಮದಲ್ಲಿ ಏನಾದರೂ ಇದ್ರೂ ಹಿಂದಿಂದೋ ಮುಂದಿಂದೋ ಋಣಮುಕ್ತರಾಗೋದಕ್ಕೆ ಒಂದು ಮತ ನೀಡಿ ಡಾಕ್ಟರ್ ಮಂಜುನಾಥ್.